ಸಣ್ಣ ಸಣ್ಣ ಕಮ್ಯುನಿಟಿಗಳು, ಉದಾಹರಣೆವಾಗಿ ನೇಕಾರ ಇರ್ಬೋದು, ಅಥವಾ ಅಮಾಲ್ರ್ ಇರ್ಬೋದು, ಅಥವಾ ನಮ್ಮ ಕೆಳೆಕ್ಯಾತ್ರ ಸಮಾಜ ಇರ್ಬೋದು, ಗೋಂದ್ಲೆ ಸಮಾಜ ಇರ್ಬೋದು, ಇಂಥ ಮಡಿವಾಳ ಸಮಾಜ ಇರ್ಬೋದು, ಸುಣಗಾರ ಸಮಾಜ ಇರ್ಬೋದು, ನೆವ್ಯಾರ ಸಮಾಜ ಇರ್ಬೋದು, ಇಂಥೆಲ್ಲ ಹಲವಾರು ಸಮಾಜಗಳಿಗೆ ನಾವು ಇವತ್ತು ಸುಮಾರು 91 ಸೆಕ್ಟರ್ಗಳನ್ನ ಅಂತ ಹುಡುಕ್ಬಿಟ್ಟು ನಾವು ಇವತ್ತು ಅವರಿಗೆ ಸ್ಮಾರ್ಟ್ ಕಾರ್ಡ್ ಕೊಡ್ತಾಯಿದ್ದೀವಿ. ಅದಕ್ಕಾಗಿ ಮಾಡ್ತಕ್ಕಂಥ ಕಾರ್ಯಕ್ರಮ. ಅದರ ಜೊತೆಗೆ ಟ್ರಾನ್ಸ್ಪೋರ್ಟ್ ಬೋರ್ಡನ್ನು ಪ್ರಾರಂಭ ಮಾಡಿದ್ವಿ. ಟ್ರಾನ್ಸ್ಪೋರ್ಟ್ ಬೋರ್ಡು ಜೊತೆಗೆ ಈ ಅನ್ಆರ್ಗನೈಸ್ ಸೆಕ್ಟರ್ ಇರ್ತಕ್ಕಂಥ 91 ಸೆಕ್ಟರ್ ಜನಕ್ಕೆ ನಾವಿವತ್ತು ಸ್ಮಾರ್ಟ್ ಕಾರ್ಡ್ ಕೊಡ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಜಿಲ್ಲೆ ಎಲ್ಲ ಮುಖಂಡರುಗಳು, ವಿಶೇಷವಾಗಿ ನಮ್ಮ ಸತೀಶ್ ಜಾರಕಿಹೊಳಿ ಅಣ್ಣನವರ ನೇತೃತ್ವದಲ್ಲಿ ಲಕ್ಷ್ಮೀ ಹೆಬ್ಬಾಳವರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಅದರ ಜೊತೆಗೆ ಎಲ್ಲ ಶಾಸಕರು, ಎಲ್ಲ ಸಂಸದರು, ಎಲ್ಲ ವಿಧಾನ ಪರಿಷತ್ ಸದಸ್ಯರಿಗೆ ಎಲ್ಲರಿಗೂ ಆಹ್ವಾನ ಮಾಡಿದ್ದೀವಿ. ಇದು ಸರ್ಕಾರದ ಕಾರ್ಯಕ್ರಮ, ಅವ್ರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತದೆ. ಇಲ್ಲ, ಔಟ್ಸೋರ್ಸ್ ಮೊದಲೇ ಇದೆ. ದೇರ್ ಇಸ್ ಅ ಪ್ರಾವಿಷನ್ ಅಂಡರ್ ದ ಆ್ಯಕ್ಟ್ ಇಟ್ ಸೆಲ್ಫ್. ಏನು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತೊಗೋಬೇಕಂತಕ್ಕಂಥದ್ದು ಔಟ್ಸೋರ್ಸ್ ಮಾಡಿ ಭಾಳಷ್ಟು ಕಂಪ್ನಿಗಳು ತೊಗೊಳ್ತವೆ. ಒಂದು ಮಿನಿಮಮ್ ವೇಜಸ್ ಆಯ್ತಲ್ಲ, ಗ್ರ್ಯಾಚ್ಯುಟಿ ಅವೆಲ್ಲ ಕೊಡ್ತಾರಲ್ಲ ಅಂತಕ್ಕಂಥ ಒಂದು. ಎಸ್ಪೆಷಲಿ ಇಂಡಸ್ಟ್ರಿ ರಿಲೇಟೆಡು ಆ ರೀತಿಯಾಗಿ ಒಬ್ಬರನ್ನೇ ಪರ್ಮನೆಂಟ್ ಜಾಬಿಗೆ ಟೆಂಪ್ರರಿ ಜಾಬಿಗೆ ಸ್ವಲ್ಪ ವ್ಯತ್ಯಾಸ ಇದೆ. ಅಂದರೆ ಪರ್ಮನೆಂಟ್ ಜಾಬಿಗೆ ಕೊಡ್ತಕ್ಕಂಥ ಟೆಂಪ್ರರಿ ಭಾಳ ವರ್ಷದಿಂದ ಮಾಡ್ತಾಯಿದ್ದಾರೆ. ಅದನ್ನು ನಾವು ಮಾಡಿಬಿಟ್ಟು ಅವ್ರನ್ನ ಪರ್ಮನೆಂಟ್ ಮಾಡಿಸ್ತಕ್ಕಂಥದ್ದು ಅಥವಾ ಅವ್ರ ರೋಲಲ್ಲಿ ಕಳಿಸ್ತಕ್ಕಂಥದ್ದಕ್ಕೆ ನಮಗೆ ಪ್ರಾವಿಷನ್ ಇದೆ. ಹೇಳಾಯ್ತಲ್ಲಪ್ಪ, 56 ಲಕ್ಷ ಕಾರ್ಡ್ ಇರ್ತಕ್ಕಂಥದ್ದು ಈಗ 35 ಲಕ್ಷಕ್ಕೆ ತಂದಿದ್ದೀವಿ. ಸುಮಾರು 20 ಲಕ್ಷ ಕಾರ್ಡ್ ಕಮ್ಮಿ ಮಾಡಿದ್ದೀವಿ. ಈಗ ಅಂಬೇಡ್ಕರ್ ಸೇವಾ ಕೇಂದ್ರ ಅಂತ ಕಾರ್ಯಕ್ರಮ ಚಾಲೂ ಆಗುತ್ತೆ. ಈಗ ಆಲ್ರೆಡಿ 43 ಸೆಕ್ಟರ್ಗಳು ನಮಗೇನಿದೆ, 43 ಸೆಕ್ಟರ್ಗಳಲ್ಲಿ ಅಂಬೇಡ್ಕರ್ ಸೇವಾ ಕೇಂದ್ರ ಅಂತ ಒಂದು ಆಂಬ್ಯುಲೆನ್ಸ್ ಗಾಡಿ ರೆಡಿ ಮಾಡ್ತಿದ್ವಿ. ಆಂಬ್ಯುಲೆನ್ಸ್ ಅಲ್ಲ, ಗಾಡಿ ರೆಡಿ ಮಾಡ್ತಾಯಿದ್ವಿ. ನಮ್ಮ ಯಾರು ಬೆನಿಫಿಷರಿ ಇದ್ದಾರೆ, ಯಾರು ನಮಗೆ ಅರ್ಜಿ ಆಗ್ತಾರೆ, ಆ ಬೆನಿಫಿಷರಿ ನೇರವಾಗಿ ಹೋಗಿ ಅವ್ರ ಮನೆಗೆ ಹೋಗಿ ಚೆಕ್ ಮಾಡಿ ಅಲ್ಲೇ ಆನ್ಲೈನ್ ನಮಗೆ ಡಾಟಾ ಕಳಿಸ್ತಕ್ಕಂಥದ್ದು, ಅವರು ಏನು ಕೆಲಸ ಮಾಡ್ತಾರೆ, ಏನು ವೃತ್ತಿ, ಕನ್ಸ್ಟ್ರಕ್ಷನ್ ವರ್ಕರ್ ಆಗಿದ್ದರೆ ಯಾವ ರೀತಿ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದು ಸಂಪೂರ್ಣ ಮಾಹಿತಿ ಸಿಗುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ಒಂದು 80-90% ಯಾರು ಕನ್ಸ್ಟ್ರಕ್ಷನ್ ಬೋರ್ಡ್ನಲ್ಲಿ ರಾಂಗಾಗಿ ರಿಜಿಸ್ಟರ್ ಮಾಡಿರ್ತಾರೆ ಅಂಥವ್ರನ್ನ ಪತ್ತೆ ಹಚ್ಚಲಿಕ್ಕೆ ಭಾಳ ಈಸಿ ಆಗುತ್ತೆ. ಸೊ ಹಂಗಾಗಿ ಇನ್ನೊಂದು ಆಲ್ರೆಡಿ ಪ್ರಕ್ರಿಯೆ ಚಾಲೂ ಆಗಿದೆ. ಇನ್ನೊಂದು ತಿಂಗಳಲ್ಲಿ ಅದು ಇಂಪ್ಲಿಮೆಂಟ್ ಆಗ್ಬಿಡುತ್ತೆ ಕಂಪ್ಲೀಟ್ ಎಲ್ಲ. 40 ESI ಹಾಸ್ಪಿಟಲ್ ಲಾಸ್ಟ್ ಟೈಮ್ ಬಂದಾಗ ನಾವು ಕೇಂದ್ರ ಸರ್ಕಾರಕ್ಕೆ ಬರೆದಿದ್ದೀವಿ ಕೂಡ. ಯಾಕಂದರೆ ಪಾರ್ಟ್ ಟೈಮ್ ನಾವು ಆಸ್ಪತ್ರೆ ಕ್ಲೋಸ್ ಮಾಡಿರೋದ್ರಿಂದ ಹೊಸ ಆಸ್ಪತ್ರೆ ಕಟ್ಟಲಿಕ್ಕೆ ಹ್ಯಾಂಡ್ ಓವರ್ ಕೇಂದ್ರ ಸರ್ಕಾರಕ್ಕೆ ಆಲ್ರೆಡಿ ಮಾಡಿದ್ದೇವೆ. ಅದ್ರ ಪರ್ಯಾಯವಾಗಿ ನಮಗೆ ಒಂದು ಟೆಂಪರವರಿ ನಾವು ನಡೆಸ್ತೀವಿ ಆಸ್ಪತ್ರೆಯನ್ನು, ನಮಗೆ ಬಾಡಿಗೆ ಕೊಡಿ ಅಂತ ನಾವು ಬರೆದಿದ್ವಿ. ಅವರು ಮೊದಲು ಕೊಡ್ತೀವಿ ಅಂತ ಹೇಳಿದ್ರು. ಅದಾದಮೇಲೆ 2-3 ಸಲ ಟೆಂಡರ್ ಕರೆದ್ವಿ. ಅದಾದ ನಂತರ ಕೇಂದ್ರ ಸರ್ಕಾರ ನಾವು ಬಾಡಿಗೆ ಕೊಡೋಕ್ಕಾಗಲ್ಲ ಅಂತ ಹೇಳಿ ಅವ್ರು ಬರೆದ್ಬಿಟ್ಟಿದ್ದಾರೆ. ಸೊ ಹಂಗಾಗಿ ನಾವೀಗ ಅದನ್ನು ಸದ್ಯಕ್ಕೆ ನಿಂದಿರಿಸಿದ್ದೀವಿ. ಹೊಸ ಆಸ್ಪತ್ರೆ ಆಗೋವ್ರಿಗೆ ಕಾಯಬೇಕು. ಆದರೆ ಯಾರ್ಯಾರು ನಮ್ಮಲ್ಲಿ IP ಹೋಲ್ಡರ್ಸ್ ಇದ್ದಾರೆ ಅವರು ಬೇರೆ ನಮ್ಮ ಅಕ್ರೆಡಿಷನ್ ಆಗಿರ್ತಕ್ಕಂಥದ್ದು ಏನು ಬೇರೆ ರೆಫರಲ್ ಆಸ್ಪತ್ರೆಗಳು ಅಲ್ಲಿ ಹೋಗ್ತಾ ಇದ್ದಾರೆ. ರೈಟಿಂಗ್ನಾಗ ಲಿಖಿತ ರೂಪದಲ್ಲಿ ಕೊಡ್ತೇನೆ ನಿಮಗೆ. ಸಾಯ್ದಾನ ಇದೆ ಇಲ್ಲ, ಆ ಥರ ಏನು ಹೇಳ್ತದೆ ಅದಕ್ಕೆ ಹೇಳೋದು. ಜನರಲ್ಲಾಗಿ ಎಲ್ಲರೂ ನಮ್ಮನ್ನು ಇದೇ ರೀತಿ ಹೇಳ್ತಾರೆ. ನಮಗೆ ಕೊಟ್ಬಿಟ್ರೆ ಈಗ ವೆರಿಫೈ ಮಾಡಿ ಹೇಳ್ಬಿಡ್ತೀವಿ. ಏನಾಗುತ್ತೆ ಅಂತಂದ್ರೆ ಅದ್ರಾಗೆ ಸುಮಾರು ನಮ್ಮಲ್ಲಿ ಈ ಮದುವೆಗೆ ಏನು ಅಪ್ಲಿಕೇಶನ್ಸ್ ಬರ್ತಾ ಇದ್ದಾವೆ ಬಹುಶಃ ಅರೌಂಡ್ 65% ನಾವು ಪತ್ತೆ ಹಚ್ಚಿದಾಗ ತಪ್ಪಾಗಿ ಬರ್ತಾ ಇದೆ. ಯಾಕಂದರೆ ಅದಕ್ಕೆ ಸ್ವಲ್ಪ ದುಡ್ಡು ಜಾಸ್ತಿ ಇರೋದ್ರಿಂದ ಕೆಲವರು ಯಾರು ಕಟ್ಟಡ ಕಾರ್ಮಿಕರಲ್ಲ ಅವರು ಕೂಡ ಅದನ್ನ ಅಪ್ಲೈ ಮಾಡ್ತಾರೆ. ಸೊ ನಿಮ್ದು ಏನಾರ ಪರ್ಟಿಕ್ಯುಲರ್ ಇಲ್ಲೇ ಇದ್ದರೆ ಇಲ್ಲೇ ಕೊಡಿ. ಈಗ ನಮ್ಮೆಲ್ಲ ಇಲ್ಲೇ ಬೋರ್ಡಲ್ಲಿ ಇದೆ, ಇಲ್ಲೇ ನಾವು ವೆರಿಫೈ ಮಾಡಿ ಹೇಳ್ಬಿಡ್ತೀವಿ. ಕೊಡಿ, ಕೊಡ್ರಿ. ಅಲ್ಲಿ ನೀವು ಕೊಟ್ರಿ ಪ್ರೆಸ್ ಮೀಟ್ ಮುಗಿಲ್ಲ ಬಾರ್ಜಾ ಅಲ್ಲಿ ಕೊಡಪ್ಪ ಮಾತಾಡ್ತಾರೆ. ಇಲ್ಲೇ ತಂದು ಕೊಟ್ರಿ ಹೆಂಗೆ? ಅಲ್ಲ, ಈ ಥರ ಮಿಸ್ಹ್ಯಾಪ್ಸ್ ಎಲ್ಲ ಸ್ಟೇಟ್ಗಳಲ್ಲಿ ಆಗ್ತಾ ಇದ್ದಾವೆ. ಕನ್ನಡ ಅಂತಲ್ಲ, ಮಹಾರಾಷ್ಟ್ರ, UP, ಬಿಹಾರ್ ಈ ಥರ ಎಲ್ಲ ಕಡೆ ಮಿಸ್ಬಿಹೇವ್ ಆಗ್ತದೆ. ಅದಕ್ಕೆ ಲಾರ್ಜರ್ ಇಂಟ್ರೆಸ್ಟ್ಲಿಂದಲ್ಲ, ಟ್ರೂ ಸ್ಪಿರಿಟ್ನಲ್ಲಿ ನೋಡ್ಕೋಬೇಕು. ಬಟ್ ಈ ರೀತಿ ಆಗದಂತೆ ನಾವು ನಮ್ಮ ಕನ್ನಡಿಗರು ಇಡೀ ದೇಶದಲ್ಲಿ ಎಲ್ಲೇ ಈ ರೀತಿಯಾದ ಅವ್ರ ಮೇಲೆ ದೌರ್ಜನ್ಯಗಳಾದರೆ ಸರ್ಕಾರಗಳು ಇಮ್ಮೆಟ್ರಲ್ ಆಫ್ ಎನಿ ಪೊಲಿಟಿಕಲ್ ಪಾರ್ಟಿ ಯಾವುದೇ ಸರ್ಕಾರ ಇದ್ದರೆ ನಾವು ಅವರಿಗೆ ರಕ್ಷಣೆ ಮಾಡ್ತಕ್ಕಂಥದ್ದು, ಅವ್ರಿಗೇನು ಬೇಸಿಕ್ ಏನು ತೊಂದರೆ ಆಗುತ್ತೆ ಅದನ್ನು ನಾವು ಪತ್ತೆ ಹಚ್ಚಿ ನಾವು ಸರ್ಕಾರಗಳು ಕ್ರಮ ತಗೊಳ್ತಕ್ಕಂಥದ್ದು ನಾವು ಮಾಡ್ತೀವಿ. ಅಲ್ಲ, ಅವ್ರ ಅಭಿಪ್ರಾಯ ಅದು. ಈಗ ನಮ್ಮ ಸರ್ಕಾರದ ನಿಲುವು ನಾವು ಮಾಡ್ತಾ ಇರ್ತೀವಿ. ಸೊ ಅವ್ರು ನಮಗೆ ಸಂಬಂಧ ಬರೋದಿಲ್ಲಲ್ಲ ಆ ಸಂದರ್ಭದಲ್ಲಿ. ಈಗ ಅವ್ರ ಅಭಿಪ್ರಾಯಗಳು ಅವರು ಏನೇನು ಹೇಳ್ಕೋಬೋದು. ಬಟ್ ನಮ್ಮ ಸರ್ಕಾರದ ಉದ್ದೇಶ, ಸರ್ಕಾರದ ನಿಲುವು ನಮ್ಮೆಲ್ಲರೂ ಕನ್ನಡಿಗರ ನಿಲುವಾಗಿರ್ತದೆ. ಅಲ್ಲ, ನೀವು ಯಾವ ರೆಫರೆನ್ಸ್ನಲ್ಲಿ ಹೆಂಗೆ ಹೇಳ್ತಾರೆ ನೀವು ಹೆಂಗೆ ಬೇಕಿದಂಗೆ ತಿರ್ಸ್ಬೋದು ಅದನ್ನ. ಅವ್ರು ಹೇಳಿರ್ತಕ್ಕಂಥ ರೆಫರೆನ್ಸ್ ನನ್ನ ಪ್ರಕಾರ
ಯಾವ ಸಂದರ್ಭದೊಡನೆ ವಿವರಿಸಿ ಅಂತ ಹೇಳ್ತಾರಲ್ಲ, ಆ ಸಂದರ್ಭದಲ್ಲಿ ರೆಫರೆನ್ಸಲ್ಲಿ ಹೇಳಿರ್ತಕ್ಕಂಥದ್ದು ಬೇರೆಯವ್ರಿಗೆ ಎಕ್ಸಾಂಪಲ್ ಕೊಡ್ತಾ ಇದ್ರು. ಕೆಲವು ಸಂದರ್ಭದಲ್ಲಿ ನನಗಿಂತ ಆಪರ್ಚುನಿಟಿ ಮಿಸ್ ಆಗಿದ್ರು ಕೂಡ ನನಗೆ ಇವತ್ತು AICC ಅಧ್ಯಕ್ಷ ಆಗಿದೆ ನಮ್ಮ ಉದ್ದೇಶದಿಂದ ಹೇಳಿದಾರವನ್ನ ಹೊರತು ನೀವು ಅದನ್ನು ಯಾವ ರೀತಿ ಬೇಕಿದ್ರೆ ಅದನ್ನ ಕೇಳ್ಬೋದು. ಅಕಾರ್ಡಿಂಗ್ ಟು ಮಿ ಐ ಆಮ್ ಟೇಕಿಂಗ್ ಇಟ್ ವೆರಿ ಪಾಸಿಟಿವ್ ಅಂತ ಈ ಸಂದರ್ಭಕ್ಕೆ ಹೇಳಿಕೆ ಬಯಸ್ತೀನಿ. ಈ ಈಸ್ ಒನ್ ಆಫ್ ದ ಮೋಸ್ಟ್ ಎಲಿಜಿಬಲ್ ಪರ್ಸನ್. ಅವರು ಖರ್ಗೆ ಸಾಹೇಬ್ ನಡೆದಿರ್ತಕ್ಕಂಥ ದಾರಿ, ಅವ್ರು ಬಂದಿರತಕ್ಕಂಥ ಡೆಡಿಕೇಶನ್ನು, ಬಹುಶಃ ಇಡೀ ಭಾರತ ದೇಶದಲ್ಲಿ ಅವರು ಭಾಳ ಸಿಸ್ಟಮೆಟಿಕ್ ಆಗಿ ಅಸೆಂಬ್ಲಿ ಆಗಿರಲಿ, ಪಾರ್ಲಿಮೆಂಟ್ ಆಗಿರಲಿ, ನಾನು 2004ನೇ ಇಸ್ವಿನಲ್ಲಿ ಅವ್ರು ನನಗೊಂದು ಸ್ವಲ್ಪ ಅವಕಾಶ ಇತ್ತು ಅವ್ರ ಜೊತೆ ಪಾರ್ಲಿಮೆಂಟ್ನಲ್ಲಿ ಅಸೆಂಬ್ಲಿನಲ್ಲಿ ತಿರುಗಾಡ್ಲಿಕ್ಕೆ. ಇಲ್ಲಿ ಬೆಳಗಾಂನಲ್ಲಿ ಮೊದಲನೇ ಬಾರಿಗೆ ಅಸೆಂಬ್ಲಿ ಆಗಿತ್ತು. ಅವಾಗ ನಿಮ್ಗೆ ನೆನಪಿರಬೇಕು, ಕುಮಾರಸ್ವಾಮಿ ಅವ್ರ ಚೀಫ್ ಮಿನಿಸ್ಟರ್ ಇದ್ದಾಗ ರಾತ್ರಿ 10 ಗಂಟೆ 11 ಗಂಟೆವರೆಗೂ ಕೂಡ ಅವ್ರು ಇರ್ತಾಯಿದ್ರು. ಅವರು ಸದನದಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ನೀವು ನೋಡಿದ್ರೆ ಯಾವುದು ಸುಮ್ಮನೆ ಕಾಟಾಚಾರಕ್ಕೆ ಮಾತನಾಡ್ತಕ್ಕಂಥದ್ದಾಗಲಿ, ಕಾಟಾಚಾರಕ್ಕೆ ಅಲಿಗೇಷನ್ ಮಾಡ್ತಕ್ಕಂಥದ್ದಾಗಲಿ ಯಾವತ್ತೂ ಮಾಡಿಲ್ಲ. ಸೊ ಈಸ್ ಒನ್ ಆಫ್ ದ ಮೋಸ್ಟ್ ಪ್ರಿನ್ಸಿಪಲ್ಡ್ ಪೊಲಿಟಿಷಿಯನ್, ಡೆಡಿಕೇಟೆಡ್, ಬುದ್ಧ, ಬಸವ, ಅಂಬೇಡ್ಕರ ಒಂದು ತತ್ವ ಸಿದ್ಧಾಂತದಲ್ಲಿ ಬದುಕಿರ್ತಕ್ಕಂಥ ಹಾದಿಯಲ್ಲಿ ಬಂದಿರತಕ್ಕಂಥ ಖರ್ಗೆ ಸಾಹೇಬರು, ಹಿ ಡಿಸರ್ವ್ಸ್ ಆಲ್ ದ ಪೋಸ್ಟ್ ಇನ್ ದಿಸ್ ಕಂಟ್ರಿ ಅಂತ ಹೇಳಿಕ್ಕೆ ಇಚ್ಛೆ ಬಯಸ್ತೀನಿ. ಅಲ್ರಿ ನಿಮಗೆ ಈ ಕೇಂದ್ರದ ನಾಯಕರು ಇರ್ಬೋದು ಅಥವಾ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಈವರೆಗೆ ವಿಫಲ ಆಗಿದೆ, ನಿರ್ಲಕ್ಷ್ಯವನ್ನು ಮಾಡ್ತಿದ್ದಾರೆ, ಹಾಗಾಗಿ ಆ ಯೋಜನೆ ಆಗ್ತಿಲ್ಲ ಅನ್ನೋದು. ಅಲ್ರಿ ಈಗ ನಮ್ಕಿನ್ನ ಚೆನ್ನಾಗಿ ನಿಮಗೂ ಮಾಹಿತಿ ಇದೆ ಅಲ್ವಾ? ನೀವು ನಮ್ಮನ್ನು ಕೇಳ್ತೀರಿ, ವಿ ಆರ್ ವೆರಿ ಹ್ಯಾಪಿ ಟು ಆನ್ಸರ್ ಇಟ್, ಬಟ್ ಯು ಡೋಂಟ್ ನೋ ವಾಟ್ ಇಸ್ ದ ರೀಸನ್. ಮತ್ತು ನೀವು ಅವ್ರನ್ನೇ ಕೇಳೋಕೆ BJP, ನೀವು ಅದನ್ನ ಕಡ್ಡಾಯ ಅಲ್ರಿ ಕೇಳೋದಲ್ರಿ, ನೀವು ಜನಕ್ಕೆ ಕೂಡ ಅರ್ಥ ಮಾಡೋಕ್ಕೆ ಹಂಗೆ ಹೇಳ್ಬೇಕು. ಯಾಕಂದ್ರೆ ನೀವೇನು ಕನ್ಕ್ಲೂಡ್ ಮಾಡ್ತೀರಿ ಅದೂ ಇದೆ, ಕನ್ಕ್ಲೂಡ್ ಸರಿಯಾಗಿ ಮಾಡಿರಿ. ಕೇಂದ್ರ ಸರ್ಕಾರದ ವೈಫಲ್ಯತೆ ಅಂತ ಹೇಳಬೇಕು. ಯಾಕಂತಂದರೆ ಪದೇ ಪದೇ ಮುಖ್ಯಮಂತ್ರಿಯವರು ದುಡ್ಡು ರೆಡಿ ಇದ್ದೀವಿ, ಟೆಂಡರ್ ಕೂಡ ಕರೆದಿದ್ದೀವಿ ಅಂಥೇಳಿ 100 ಸಲ ಹೇಳಿದ್ರು ಕೂಡ ಎಲ್ಲ ವಿಷಯದಲ್ಲಿ ಇದೇ ರೀತಿ ಮಾಡ್ತಾ ಇರ್ತಾರೆ. ಇದು ಮಾದಾಯ ಆಗಿದೆ ಅಂಥೇಳಿ BJP ಅವರು ಸರ್ಕಾರ ಎಲ್ಲ ಮೆರವಣಿಗೆಗಳೆಲ್ಲ ಮಾಡಿ ಮತ್ತು ಅದ್ರ ಬಗ್ಗೆ ಏನು ಕೇಳಲ್ವಾ ನೀವು? ಈಗ ಅವ್ರೇನು ಆರ್ಕೆ ಉತ್ತರ ಕೊಟ್ಟು ಹೋಗ್ಬಿಡ್ತಾರ? ದೇ ಆರ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಟು ಆಸ್ಕ್ ಎನಿಥಿಂಗ್ ಆನ್ ದಿಸ್ ಇಶ್ಯೂ. BJP ಹ್ಯಾಸ್ ಗಾಟ್ ಇನ್ ಮೊರಾಲಿಟಿ. ಅವರೇ ಬಂದು CNG ಗೆಜೆಟ್ ತೋರಿಸಿ ಎಲ್ಲ ಮೆರವಣಿಗೆ ಮಾಡಿಬಿಟ್ರಲ್ರಿ. ಅದು ನೀವು ಅವ್ರನ್ನ ಕೇಳ್ಬೇಕ್ರಿ. ನಾವು ಹೇಳಿದ್ರೆ ಮೋದಿ ಸಾಹೇಬ್ರ ವಿರುದ್ಧ ಮಾತನಾಡ್ತೀವಿ, BJP ವಿರುದ್ಧ ಮಾತನಾಡ್ತೀವಿ ಅಂತ ಕೆಲವರು ಹೇಳ್ತಾರೆ. ನೀವು ಅವ್ರನ್ನೇ ಕೇಳಬೇಕು. ಪಟ್ಟಿಯಾಗಿ ಗಟ್ಟಿಯಾಗಿ ಹಿಡ್ಕೊಂಡು ಕೇಳ್ರಿ. ಒಬ್ಬರು ಒಂದು ಉತ್ತರಕ್ಕೆ ಬರಲ್ಲ, ಒಂದೊಂದು ಪ್ರಶ್ನೆಗೂ ಹತ್ರಕ್ಕೆ ಬರಲ್ಲ. ಅವ್ರು ಹೇಳ್ತಾರೆ ಈ ರಾಜ್ಯ ಸರ್ಕಾರದ ಅವರು ಕೂಡ ನಿಯೋಗ ತಗೊಂಡು ಹೋಗಬೇಕು ಅನ್ನೋ ಅಲ್ರಿ. ಈಗ ಗೋವಾಗೆಲ್ಲ ಕ್ಲಿಯರೆನ್ಸ್ ಕೊಟ್ರಲ್ಲ, ಬೇರೆ ಕಡೆ ಎಲ್ಲ ಕ್ಲಿಯರೆನ್ಸ್ ಕೊಟ್ಟಲ್ಲ, ಹಿಂಗೆ ಮಾಡಿದ್ರಂತಲ್ಲಿ. ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಇಲ್ಲಿದ್ರು ಕೂಡ ಅವ್ರು ಕ್ಲಿಯರೆನ್ಸ್ ಕೊಡಲಿಲ್ಲ ಅಲ್ವಿ, ಹೆಂಗೆ ಕೊಟ್ರಂತ ಮತ್ತೆ ಅಲ್ಲಿ ನೋಡ್ರಿ. ನೀವು ಮಾಡ್ಸ್ಕೊಂಬರಲ್ಲ, ನಿಮ್ಮ ಹತ್ರ MP ಗಳಿದಾರಲ್ಲ, ಸುಮ್ಮನೆ ಒಂದು ಹೇಳೋದು. ಮಾನ್ಯ ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿಯವರು, ಸಂಬಂಧಪಟ್ಟ ಸಚಿವರು ಹಲವಾರು ಸಲ ಹೋಗಿದ್ದೇವೆ, ಲೆಟರ್ಗಳು ಕೊಟ್ಟಿದ್ದೇವೆ. ಮಾನ್ಯ ಮುಖ್ಯಮಂತ್ರಿ ಬಹಿರಂಗವಾಗಿ ತಮಗೆ ಹೇಳಿದ್ದಾರೆ. ಇದನ್ನು ಸುಮ್ಮನೆ ರಾಜಕೀಯವಾಗಿ ಅವ್ರು ಹೇಳ್ತಾರೆ. ಯಾಕಂದ್ರೆ ಕೇಂದ್ರ ಸರ್ಕಾರ ಯಾವಾಗ ಮಾಡೋದು ನಮ್ಮ ಮೇಲೆ ಹೇಳ್ತಕ್ಕಂಥದ್ದು ಅಷ್ಟೇ. ಅದು ಈ ಕಳೆದ ಸಾಪ ಅವ್ರದ್ದೇ ಇತ್ತಲ್ರಿ, ಕೇಂದ್ರದಲ್ಲಿ ಅವರೇ ಇದ್ರು, ರಾಜ್ಯದಲ್ಲಿ ಕೂಡ ಅವರೇ ಇದ್ರಲ್ಲ. 2000 ಮೊನ್ನೆ 18ರಿಂದ 22ವರೆಗೆ ಅವರೇ ಇದ್ರಲ್ಲ, ಕೇಂದ್ರದಲ್ಲಿ ಅವರೇ ಇದ್ರು, ರಾಜ್ಯದಲ್ಲಿ ಅವರೇ ಇದ್ರು. ಯಾಕೆ ಮಾಡಿಲ್ಲ ಮತ್ತೆ? ಈ ಪ್ರಪೋಸಲ್ ಭಾಳ ವರ್ಷದ ಪೆಂಡಿಂಗ್ ಇದೆ ಅಲ್ರಿ. ವೈ ಡಿಡ್ ನಾಟ್ ದೇ ಡೂ ದೆನ್? ಅಲ್ರಿ ನಾನು ಕೇಳ್ತಾ ಅದೇ ಅವ್ರನ್ನ ನೀವು ಕೇಳಿ ಅಂತ ಹೇಳ್ತಿರೋದು. ಇಡೀ ದೇಶ ಹಂಗೆ ಮತ್ತು ಮೂರ್ಖನೇ ಮಾಡ್ತಿರೋದು. 11 ವರ್ಷದಿಂದ ಏನು ಮಾಡ್ಯಾರ ಮತ್ತೆ? ಟಿವಿಯಾಗ ನೋಡೋದು, ರಾತ್ರಿ 8ರಿಂದ 10 ಗಂಟೆ ಏನು ನಡೀತು ಅದೇ ತೋರಿಸೋದು, ಅದೇ ಒಪ್ಪಿಗೆ ಮಾಡೋದು ಅಷ್ಟೇ. ನ್ಯಾಷನಲ್ ಚಾನಲ್ಗಳು ಏನು ತೋರಿಸ್ತಾರೆ ಅದನ್ನೇ ಒಪ್ಪಿಗೆ ಮಾಡೋದು. ಕೆಲವು TV ಆ್ಯಂಕರ್ಗಳು BJP ವಕ್ತಾರಕ್ಕೆ ಜೋರು ಮಾತನಾಡ್ತಾರೆ ನ್ಯಾಷನಲ್ ಚಾನಲ್ನಲ್ಲಿ, ನೋಡಿಲ್ವಾ ನೀವು? 4-5 ಜನಕ್ಕೆ ಕರೆಸೋದು, ಇವರೇ ಜೋರು ಪ್ರಶ್ನೆ ಕೇಳೋದು, ಇವ್ರದ್ದು ಯಾವಾಗ ಡೌನ್ ಆಗ್ತಿರ್ತು ಇನ್ನೊಂದು ಪ್ರಶ್ನೆ ಇನ್ನೊಬ್ಬರಿಗೆ ಕೇಳೋದು. ಇದು ನೋಡಿ ಸಾಕಾಗ್ಬಿಟ್ಟೈತೆ ರೀ. ಇದು ಇವ್ರಿಗೆ ಚೆನ್ನಾಗಿ ಅನಿಸ್ಬಿಡುತ್ತೆ ಅಷ್ಟೇ. ಇದು ಈಗ ಪಾರ್ಲಿಮೆಂಟ್ ಸೆಷನ್ನಲ್ಲಿ ಪ್ರಧಾನಮಂತ್ರಿ ಯಾಕೆ ಹೊರಗೆ ಹೋಗ್ಬೇಕು? 180 ಕಂಟ್ರಿಗೆ ಹೋಗಿದ್ದಾರೆ, 180 ಸಲ ಹೊರ ದೇಶಕ್ಕೆ ಹೋಗಿದ್ದಾರೆ. ಅದಾಗ ಸುಮಾರು 93 ಕಂಟ್ರಿಗೆ ಹೋಗಿ ಬಂದಿದ್ದಾರೆ. ಪಾರ್ಲಿಮೆಂಟ್ ಟೈಮಿಗೆ ಯಾಕೆ ಹೊರಗೆ ಹೋಗ್ಬೇಕು? ಯಾಕೆ ಸದನದಲ್ಲಿ ಉತ್ತರ ಕೊಡಬಾರ್ದಾ? ಇದು ಕೇಳೋಕ್ಕೆ ಅವಕಾಶ ಎಲ್ಲರಿಗಿಲ್ಲ? ಏನೋ ಕಡೆ ಕಟ್ಟ ಬಡವನು ಕೂಡ ಅವಕಾಶ ಐತೆ, ಅಧಿಕಾರ ಐತೆ ಕೇಳೋಕ್ಕೆ. ಅದನ್ನ ಕೇಳಬಾರ್ದು ಅವರಿಗೆ. ಒಟ್ಟು ಮೋದಿ ಸಾಹೇಬ್ರಿಗೆ ಏನು ಪ್ರಶ್ನೆ ಮಾಡಬಾರ್ದು, ಯಾವುದು ಏನು ಕೇಳಬಾರ್ದು ಅವರಿಗೆ. ಒಟ್ಟು ಮೋದಿ ಸಾಹೇಬ್ರ ವಿರುದ್ಧ BJP ವಿರುದ್ಧ ಏನು ಮಾತನಾಡಬಾರ್ದು ಅಷ್ಟೇ. ಈ ದೇಶ ಎಲ್ಲಿಗೆ ಬಂದತ್ತಂದ್ರೆ ಯಾರು ನಿಮಗೂ ಆ ಸ್ವಾತಂತ್ರ್ಯ ಇಲ್ಲ, ನಿಮಗೆ ಗುರ್ತೈತಲ್ಲ, ನಿಮ್ಮದು ಪಿಕ್ಚರ್ ನಮ್ಮಂಗೆ ಐತಿ ಏನು ಬೇರೆ ಇಲ್ಲ. ಹೋರಾಟ ಮಾಡ್ತೀವಿ ಅಂತ
ಈಗ ಹೋರಾಟ ಮಾಡೇ ಮಾಡ್ತೀವಲ್ರಿ ಕೇಂದ್ರಕ್ಕೆ ಮನವಿ ಮಾಡ್ತಕ್ಕಂಥದ್ದು, ಕೇಂದ್ರಕ್ಕೆ ಒತ್ತಡ ತರ್ತಕ್ಕಂಥದ್ದು ಮಾಡೇ ಮಾಡ್ತೀವಿ. ಈಗ ಧಾರವಾಡ ಉಸ್ತುವಾರಿ ಆದ್ರೂ ಕೂಡ ಬಳ್ಳಾರಿಯಲ್ಲಿ ಇನ್ನೊಂದು ಹಿಡಿತಾ ಇತ್ತು ಸರ್. ಜನಾರೆಡ್ಡಿ ಅವರು ಶ್ರೀರಾಮುಲು ಅವರು ಒಂದಾಗ್ತಿದ್ದಾರೆ, ಏನೇ ಇಂಪ್ಯಾಕ್ಟ್ ಆಗುತ್ತೆ? ಅವ್ರು ಒಂದಾದ್ರೆ ಒಳ್ಳೇದಲ್ರಿ. ಇಂಪ್ಯಾಕ್ಟ್ ಏನಿದೆ ರೀ ಅಲ್ಲಿ ರಾಜಕಾರಣ ಆ ಥರ ಏನಿಲ್ಲ. ಅವರಿಬ್ಬರು ಭಾಳ ವರ್ಷದ ಸ್ನೇಹಿತರು, ನನಗೆ ಒಳ್ಳೆ ಸ್ನೇಹಿತರು ಅವರು, ಅದ್ರಾಗೇನು ಹೇಳೋ ಪ್ರಶ್ನೆನೇ ಇಲ್ಲ. ಬಟ್ ಇಫ್ ದೇ ಬೋತ್ ಇಫ್ ಅಲಯನ್ಸ್ ಆಫ್ ಟೂ ಫ್ರೆಂಡ್ಸ್ ಆರ್ ಹ್ಯಾಪ್ನಿಂಗ್, ಐ ವಿಲ್ ಬಿ ಮೋರ್ ದನ್ ಹ್ಯಾಪಿ ಫಾರ್ ದಮ್. ಒಳ್ಳೇದಾಗಲಿ ಅವರಿಗೆ.